ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಲಲಿತಾದೇವಿಯವರು ಸಾವಿತ್ರಿ ಅಂತ ಕೂಗ್ತಿರ್ತಾರೆ. ಅಷ್ಟರಲ್ಲಿ ವಂದನಾ ಅಲ್ಲಿಗೆ ಬಂದು, ಅಮ್ಮ ಏನಾದರೂ ಬೇಕಿತ್ತ ನಿಮಗೆ ಅಂತ ಕೇಳ್ತಾರೆ. ಆಗ ಲಲಿತಾದೇವಿಯವರು, ಹಾಗಲ್ಲಮ್ಮ, ಸಾವಿತ್ರಿನ ಹುಡುಕ್ತಿದ್ದೆ, ಆಗ್ಲಿಂದ ಅವಳು ಕಾಣಿಸ್ತಾನೆ ಇಲ್ಲ, ಸ್ವಲ್ಪ ಎಲ್ಲೋಗಿದ್ದಾಳೆ ನೋಡಮ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾವಿತ್ರಿನೇ ಅಲ್ಲಿಗೆ ಬರ್ತಾರೆ. ಅಮ್ಮೋರೇ ಹೇಳಿ ಅಂತ ಕೇಳ್ತಾರೆ. ಆಗ ಲಲಿತಾದೇವಿ, ಇಷ್ಟೊತ್ತು ಎಲ್ಗಮ್ಮ ಹೋಗಿದ್ದೆ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಅಮ್ಮೋರೆ ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದೆ, ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ತಡ ಆಯಿತು ಅಷ್ಟೇ ಅಂತ ಹೇಳ್ತಾರೆ. ಆಗ ವಂದನವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಮ್ಮ ಸಾವಿತ್ರಿ, ಇವಾಗ ಸ್ನಾನ ಮಾಡ್ದ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಹೌದು ಅಕ್ಕೋರೆ, ಬೆಳಗ್ಗೆಯಿಂದ ಸ್ನಾನ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅಮ್ಮೋರೆ ನಿಮ್ಗೇನಾದರೂ ಬೇಕಿತ್ತಾ ಅಂತ ಕೇಳ್ತಾರೆ. ಆಗ ಲಲಿತಾದೇವಿಯವರು, ಏನಿಲ್ಲ ಕಣೆ, ನಂದು ಮಾತ್ರೆ ಕಾಣಿಸ್ತಿರ್ಲಿಲ್ಲ, ನಿನ್ನೆ ರಾತ್ರಿ ನೀನೇ ಅಲ್ವಾ ಮಾತ್ರೆ ಕೊಟ್ಟಿದ್ದು, ಅದಕ್ಕೆ ಆ ಮಾತ್ರೆ ಕೊಡು ಬಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಮ್ಮೋರೆ ನಿಮ್ಮ ಕೋಣೆಯಲ್ಲೇ ಇಟ್ಟಿದ್ದೀನಿ ಬನ್ನಿ ಅಂತ ಹೇಳ್ತಾರೆ. ಆಗ ವಂದನವರು, ಸಾವಿತ್ರಿ ಒಂದು ನಿಮಿಷ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯಿತು ಅಂತ ಲಲಿತಾದೇವಿ ಕೇಳ್ತಾರೆ. ಆಗ ವಂದನ, ಏನಿಲ್ಲ ಅಮ್ಮ, ಅಡುಗೆ ಮನೆಯಲ್ಲಿ ಕೆಲವೊಂದಷ್ಟು ಪಾತ್ರೆಗಳನ್ನ ಎತ್ತಿಡು ಅಂತ ಹೇಳಿದ್ದೆ, ನೀವು ರೂಮ್ಗೆ ಹೋಗಿರಿ, ನಾನು ಸಾವಿತ್ರಿನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಲಲಿತಾದೇವಿಯವರು ಅಲ್ಲಿಂದ ಹೋಗ್ತಾರೆ. ಆಗ ವಂದನ, ಸಾವಿತ್ರಿ ನೀನು ಬೆಳಗ್ಗೆನೆ ಸ್ನಾನ ಮಾಡಿ ಪೂಜೆ ಮಾಡಿದೆ ತಾನೆ, ಮತ್ತೆ ಯಾಕೆ ಇವಾಗ ಸ್ನಾನ ಮಾಡೋಕ್ಕೆ ಹೋದೆ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಏನಿಲ್ಲ ಅಕ್ಕೋರೆ, ಬಟ್ಟೆ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ಸ್ನಾನ ಮಾಡಿದೆ ಅಂತ ಹೇಳ್ತಾರೆ. ಆಗ ವಂದನವರು, ಅಲ್ಲ ಸಾವಿತ್ರಿ ನೀನು ಏನು ಹೇಳ್ತಿದ್ಯಾ, ಬಟ್ಟೆ ಗಲೀಜಾದರೆ ಸ್ನಾನ ಯಾಕೆ ಮಾಡಬೇಕಾಗಿತ್ತು, ಬಟ್ಟೆ ಬದಲಾಯಿಸಿದರೆ ಸಾಕಾಗ್ತಿತ್ತಲ್ವಾ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಅಕ್ಕೋರೆ ಅದು ಅಂತ ಹೇಳ್ತಿರ್ತಾರೆ. ಆಗ ವಂದನ, ಅಲ್ಲ ಸಾವಿತ್ರಿ, ಅಷ್ಟಕ್ಕೂ ಬಟ್ಟೆ ಯಾಕೆ ಕೊಳೆ ಆಯಿತು, ಆಗ್ಲಿಂದ ನೀನು ಮನೇಲಿ ಎಲ್ಲೂ ಕೂಡ ಕಾಣಿಸ್ತಾನೆ ಇರಲಿಲ್ಲ, ಎಲ್ಲೋಗಿದ್ದೆ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಅಕ್ಕೋರೆ ಬಟ್ಟೆ ಗಲೀಜಾಗಿತ್ತಲ್ವಾ, ಹಾಗೆ ಅದನ್ನು ಒಗೆದು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೇ, ದೊಡ್ಡಮ್ಮವ್ರಿಗೆ ಮಾತ್ರೆ ಕೊಡಬೇಕು, ಅವರು ಕಾಯ್ತಿರ್ತಾರೆ, ನಾನು ಹೋಗಿ ಮಾತ್ರೆ ಕೊಟ್ಟು ಬರ್ತೀನಿ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ. ವಂದನ ಏನೋ ಅನುಮಾನದಿಂದ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ವಿಶಾಲು ಬಟ್ಟೆ ಮಡಿಸ್ತಾ ಕೂತಿರ್ತಾರೆ. ಅಲ್ಲಿಗೆ ಧನಲಕ್ಷ್ಮಿ ಬಂದು, ಅಮ್ಮ ನೀನು ಮಾಡ್ತಿರೋದು ಸರಿಯೇನಮ್ಮ ಅಂತ ಕೇಳ್ತಾರೆ. ಆಗ ವಿಶಾಲು, ಯಾಕೆ ಬಟ್ಟೆ ಮಡಿಸ್ಬಾರ್ದ ನಾನು ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ, ಹಾಗಲ್ಲಮ್ಮ, ನೀನು ಅಪ್ಪನ ಮೇಲೆ ವಿಚಿತ್ರವಾಗಿ ಅನುಮಾನ ಬರೋ ರೀತಿ ನಡ್ಕೊತಿದ್ಯಲ್ವಾ, ಅದು ಸರಿನಾ ಅಂತ ಕೇಳ್ತಿದ್ದೀನಿ. ಅಷ್ಟಕ್ಕೂ ಶ್ರಾವಣಿ ಮೇಡಮ್ಗೆ ಸುಬ್ಬು ನಿಮ್ಮನ್ನು ಒಪ್ಕೊಳ್ಳೋ ಥರ ನಾವು ಮಾಡೇ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಅದನ್ನು ಮರ್ತೋದ್ಯಾ, ನಾವೇನೋ ಶ್ರಾವಣಿ ಮೇಡಮ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀವಿ, ಆದರೆ ನಿನ್ನ ಮಗ ಇನ್ನೂ ಒಪ್ಕೊಂಡಿಲ್ಲ ಅಲ್ವೇನಮ್ಮ, ಈಗ ನಿನ್ನ ಮಗನ ಒಪ್ಸೋ ಜವಾಬ್ದಾರಿ ನಮ್ಮಿಬ್ರದ್ದು ತಾನೆ ಅಂತ ಹೇಳ್ತಾರೆ. ಆಗ ವಿಶಾಲು, ಹೌದಲ್ವೇನೆ, ನಾನು ಮರ್ತೇ ಹೋಗಿದ್ದೆ, ಸರಿ ಬಿಡು, ಸುಬ್ರಹ್ಮಣ್ಯನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಅಮ್ಮ ನೀನು ಮಾತಾಡಿದ್ರೆ ನಿನ್ನ ಮಗ ಒಪ್ಕೊಂಡ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ, ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು ಇರು ಅಂತ ಹೇಳಿ ಅವ್ರ ಕಿವಿಲಿ ಏನೋ ಹೇಳ್ತಾರೆ. ಹೌದು ಕಣೆ ಧನ, ನೀನು ಹೇಳಿದಾಗೆ ಮಾಡೋಣ ಅಂತ ವಿಶಾಲು ಹೇಳ್ತಾರೆ. ಅಷ್ಟರಲ್ಲಿ ಸುಬ್ಬು ಅಲ್ಲಿಗೆ ಬರ್ತಾರೆ. ಆಗ ವಿಶಾಲು, ಸುಬ್ರಹ್ಮಣ್ಯ ಬಂದೇನಪ್ಪ, ಇವತ್ತು ಕೆಲಸ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಅವನಿಗೆ ಏನು ಕೆಲಸ ಇದ್ರೆ ನಿನ್ಗೆ ಯಾಕೆ ಬಿಡಮ್ಮ, ಎಷ್ಟೇ ಆದರೂ ಅವನಿಗೆ ಕೆಲಸನೇ ಮುಖ್ಯ, ಇಷ್ಟನೋ ಕಷ್ಟನೋ ಅದನ್ನು ಮಾಡ್ಕೊಂಡು ಹೋಗ್ತಾನೆ, ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ, ಅಷ್ಟಕ್ಕೂ ನಮ್ಮ ಇಷ್ಟ ಕಷ್ಟ ಕೇಳೋರು ಈ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ. ಆಗ ಸುಬ್ಬು, ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ, ಅಮ್ಮ ಮಾತಾಡ್ತಿರೋದೇ ಒಂದು, ನೀನು ಹೇಳ್ತಿರೋದೇ ಒಂದು, ಏನಾಯ್ತು ಇವಾಗ ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ, ಹೌದಪ್ಪ, ನಾನು ಏನು ಹೇಳಿದ್ರು ಕೂಡ ನಿನಗೆ ಅರ್ಥ ಆಗೋದಿಲ್ಲ, ಮತ್ತು ನಮ್ಮ ಇಷ್ಟ ಕಷ್ಟ ಏನು ಅಂತ ಕೂಡ ನಿನಗೆ ಗೊತ್ತಾಗಲ್ಲ ಬಿಡು, ನಿನಗೆ ನಿನ್ನ ಕೆಲಸನೇ ಮುಖ್ಯ, ಯಜಮಾನ್ರೆ ನಿನಗೆ ದೇವರು, ಆ ಮನೆಯೇ ನಿನಗೆ ದೇವಸ್ಥಾನ ಇದ್ದಂಗೆ, ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಕ್ಕ ನಿನ್ನ ಇಷ್ಟ ಕಷ್ಟದ ಬಗ್ಗೆ ನಾನು ಯಾವತ್ತು ವಿಚಾರಿಸ್ಕೊಂಡಿಲ್ಲ, ಇವಾಗ ಅಂಥದ್ದು ಏನಾಯಿತು ಅಂತ ಸುಬ್ಬು ಇನ್ನೊಂದ್ಸರಿ ಕೇಳ್ತಾರೆ. ಆಗ ವಿಶಾಲು, ಹೌದು ಕಣೆ, ನನ್ನ ಮಗ ಮನೆಯವ್ರ ಇಷ್ಟ ಕಷ್ಟನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ನೆರವೇರಿಸ್ತಾನೆ, ನನ್ನ ಮಗ ಅಪರಂಜಿ ಇದ್ದಂಗೆ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಅಯ್ಯೋ ಸುಮ್ಮನಿರಮ್ಮ, ನೀನು ಆ ಥರ ನಂಬ್ಕೊಂಡಿದ್ಯಾ ಅಷ್ಟೇ, ಆದರೆ ನಿನ್ನ ಮಗ ನಾಟಕ ಆಡ್ತಿದ್ದಾನೆ, ಈ ಮನೆಯಲ್ಲಿ ಅವನೇ ಮುಖ್ಯ, ಅವನು ಹೇಳಿದ್ದೆ ನಡೆಯೋದು, ನಮ್ಮ ಆಸೆಗಳಿಗೆಲ್ಲ ಬೆಲೆನೇ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಕ್ಕ ಇವಾಗ ನಿನ್ನ ಆಸೆ ಏನಿದೆ ಅದನ್ನಾದರೂ ಹೇಳು ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ, ಅಯ್ಯೋ ಆಸೆಗೇನಪ್ಪ, ದಿನ ಒಂದೊಂದು ಉಟ್ಕೊತಾನೆ ಇರುತ್ತೆ, ಆದರೆ ನನಗೆ ಒಂದಂತೂ ಅರ್ಥ ಆಯಿತು, ಇವತ್ತಿರೋ ಸಂಬಂಧ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಯಾರನ್ನು ಕೂಡ ಹಚ್ಕೊಳಕ್ಕೆ ಹೋಗ್ಬಾರ್ದು, ಯಾರನ್ನಾದರೂ ಹಚ್ಕೊಂಡ್ರೆ ದುಃಖ ಪಕ್ಕ, ನನಗಂತೂ ಕಣ್ಣೀರು ಬರ್ತಿದೆ ಅಂತ ಹೇಳಿ ಅಳೋ ಥರ ನಾಟಕ ಮಾಡ್ತಿರ್ತಾರೆ. ಆಗ ವಿಶಾಲು, ಹೌದು ಕಣೆ ಧನ, ನೀನು ಹೇಳ್ತಿರೋದು ಸರಿಯಾಗೇ ಇದೆ, ಸಂಬಂಧಗಳಿಗೆ ಹೆಣ್ಮಕ್ಳು ಕೊಡೋ ಅಂಥ ಮರ್ಯಾದೆ ಗಂಡ್ಮಕ್ಳು ಎಲ್ಲಿ ತಾನೇ ಕೊಡ್ತಾರೆ ಹೇಳು ಅಂತಾರೆ. ಆಗ ಸುಬ್ಬು, ಅಲ್ಲ ನೀವಿಬ್ರು ಯಾಕೆ ಈ ರೀತಿ ಆಡ್ತಿದ್ದೀರಾ, ಇವಾಗಂಥದ್ದು ಏನಾಯಿತು ಅಂತ ಕೇಳ್ತಾರೆ.
ಅಷ್ಟರಲ್ಲಿ ಶ್ರಾವಣಿ ಅಲ್ಲಿಗೆ ಬಂದು ರೀ ಬಂದ್ರಾ ಇರಿ ನಿಮಗೆ ಕುಡಿಯೋದಕ್ಕೆ ನೀರು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲು ಮೇಡಮ್ ನನ್ನ ಮಗನಿಗೆ ಕೈ ಕಾಲು ಗಟ್ಟಿಗಿದೆ, ಅವನೇ ಬೇಕಾದರೆ ಹೋಗಿ ನೀರು ಕುಡಿತಾನೆ, ನೀವೇನು ತಂದ್ಕೊಡೋದು ಬೇಕಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅಯ್ಯೋ ಅತ್ತೆ ನನ್ನನ್ನು ಯಾಕೆ ಮೇಡಮ್ ಅಂತ ಕರಿತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ ಹೌದು ಮೇಡಮ್ ನಮ್ಮ ಸುಬ್ಬುನೇ ನಿಮ್ಮನ್ನು ಒಪ್ಕೊಂಡಿಲ್ಲ ಅಂತ ಅಂದಮೇಲೆ ನೀವು ನಮಗೆ ಮೇಡಮ್ ತಾನೇ ಅಂತ ಹೇಳಿ ಕಣ್ಣು ನುಡಿತಾರೆ. ಆಗ ಶ್ರಾವಣಿ ಅಯ್ಯೋ ಅತ್ತೆ ನೀವಿಬ್ಬರೂ ಕೂಡ ಈ ರೀತಿಯೆಲ್ಲ ಯಾಕೆ ಮಾತಾಡ್ತಿದ್ದೀರಾ, ಈ ರೀತಿ ಮಾತಾಡಿ ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ವಿಶಾಲು ದೂರ ಆಗಲೇಬೇಕಲ್ವಾ, ಆಗಲೇ ನನ್ನ ಮಗಳು ಹೇಳ್ದಂಗೆ ಯಾವ ಸಂಬಂಧಗಳು ಕೂಡ ಶಾಶ್ವತವಾಗಿ ಇರೋದಿಲ್ಲ, ಇನ್ಮುಂದೆ ನೀವೇನಿದ್ರು ಕೂಡ ನಮಗೆ ಮೇಡಮ್ಮೇ, ಒಟ್ಟಿನಲ್ಲಿ ನಮ್ಮ ಮನೆ ಮಗ ಏನು ಹೇಳ್ತಾನೋ ನಾವು ಅದನ್ನೇ ಕೇಳಬೇಕಲ್ವಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಹೌದು ಮೇಡಮ್ ಎಷ್ಟೇ ಆದರೂ ಸುಬ್ಬು ಈ ಮನೆ ಮಗ, ಅವನೇ ನಿಮ್ಮನ್ನು ಒಪ್ಕೊಂಡಿಲ್ಲ ಅಂತ ಅಂದಮೇಲೆ ನಾವು ನಿಮ್ಮನ್ನು ಒಪ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು, ಅವನ ಮಾತಿನಂಗೆ ನಾವು ಕೂಡ ನಡ್ಕೊಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅಮ್ಮ ಮೊದಲೇ ನನಗೆ ತಲೆ ಕೆಟ್ಟೋಗಿದೆ, ನೀವು ಇನ್ನೂ ತಲೆ ಕೆಡಿಸ್ಬೇಡಿ, ಅಷ್ಟಕ್ಕೂ ಇಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ. ಆಗ ವಿಶಾಲು ನೋಡು ಸುಬ್ಬು ಎಷ್ಟೇ ಆದರೂ ನೀನು ಈ ಮನೆ ಮಗ ಅಂದಮೇಲೆ ನಾವೆಲ್ಲರೂ ಕೂಡ ನಿನ್ನ ಮಾತಿಗೆ ತಲೆ ಬಾಗಲೇಬೇಕಲ್ವಾ, ನಡೆಯೋದನ ಇವರಿಬ್ಬರು ಏನು ಬೇಕಾದರೂ ಮಾಡ್ಕೊಳ್ಳಿ, ಈ ಮನೆಯಲ್ಲಿ ನಮ್ಮ ಇಷ್ಟ ಕಷ್ಟಕ್ಕೆ ಬೆಲೆ ಇಲ್ಲ, ಅದನ್ನು ಯಾರೂ ಕೂಡ ಕೇಳೋದು ಇಲ್ಲ ಅಂತ ಹೇಳಿ ಧನಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಸುಬ್ಬು ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳಿ ರೂಮ್ ಕಡೆ ಹೋಗ್ತಾರೆ. ಆಗ ಶ್ರಾವಣಿ ಈ ಸುಬ್ಬು ನನ್ನ ಹತ್ರ ಏನು ಮಾತಾಡ್ತಾನೆ, ಅತ್ತಿಗೆ ಮತ್ತು ಅತ್ತೆ ಇಬ್ಬರು ಕೂಡ ಆ ರೀತಿ ನಡ್ಕೊಂಡ್ರು ಅಂತ ಬೇಜಾರು ಮಾಡಿಕೊಂಡು ನನ್ನನ್ನು ಒಪ್ಕೊಂಡ್ಬಿಡ್ತಾನ, ಇಲ್ಲ ಅವನಿಲ್ಲಿ ನನ್ನನ್ನು ಇಷ್ಟು ಬೇಗ ಒಪ್ಕೊತಾನೆ, ಅದಂತೂ ಸಾಧ್ಯನೇ ಇಲ್ಲ, ಇಲ್ಲ ಅಂತಂದರೆ ನಮ್ಮ ಅಪ್ಪನ ಹತ್ರ ಎಲ್ಲ ಸತ್ಯ ಹೇಳು ಅಂತ ಮತ್ತೆ ತಲೆ ತಿಂತಾನ, ಹಂಗೇನಾದರೂ ಆದರೆ ಇವನಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಅವರು ಕೂಡ ರೂಮ್ ಕಡೆ ಹೋಗ್ತಾರೆ. ಮತ್ತೆ ಇಲ್ಲಿ ವಿಜಯ ಎಲ್ಲ ಮದುವೆ ಕೆಲಸಗಳನ್ನು ಕೂಡ ಅವರೇ ಮಾಡ್ಕೊತಿದ್ದಾರೆ. ಇದು ಹೀಗೆ ಆದರೆ ಇಷ್ಟರಲ್ಲೇ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ, ಜಾಗ ಕೂಡ ಅವರೇ ಫಿಕ್ಸ್ ಮಾಡ್ತಾರೆ. ಮತ್ತು ಈ ಸುಬ್ಬು ಶ್ರಾವಣಿ ಮದುವೆನ ಯಾವ ರೀತಿ ನಿಲ್ಲಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಬೇಕು, ಹೇಗಾದರೂ ಮಾಡಿ ಶ್ರಾವಣಿನ ನಮ್ಮ ಮ್ಯಾಡಿ ಜೊತೆ ಮದುವೆ ಮಾಡಿಸ್ಲೇಬೇಕು, ಆಮೇಲೆ ಬೇಕಾದರೆ ಆ ಸುಬ್ಬು ಮತ್ತು ಶ್ರೀವಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ನನಗದು ಬೇಡದಿರೋ ವಿಷಯ ಅಲ್ಲ. ಈ ಶ್ರಾವಣಿ ಮದುವೆನ ಮ್ಯಾಡಿ ಜೊತೆ ಹೆಂಗೆ ಮಾಡಿಸ್ಬೇಕು ಅಂತಲೇ ಅರ್ಥ ಆಗ್ತಿಲ್ವಲ್ಲ, ಇದ್ರ ಮಧ್ಯೆ ಸಾಲದು ಅಂತ ಆ ಪೃಥ್ವಿದು ಟೆನ್ಷನ್ ಬೇರೆ, ನಾನಿವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ಅಮ್ಮೋರೆ ತಗೊಳ್ಳಿ ಅಂತ ಹಾಲನ್ನ ಕೊಡೋದಕ್ಕೆ ಹೋಗ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ವಿಜಯ ಕೇಳ್ತಾರೆ. ನಿಮಗೆ ಹಾಲು ಕೊಟ್ಟೋಗೋಣ ಅಂತಾನೆ ಬಂದೆ ಅಮ್ಮ, ತಗೊಳ್ಳಿ ಅಂತ ಹೇಳ್ತಾರೆ. ನಾನು ಕೇಳಲೇ ಇಲ್ವಲ್ಲ, ಆದರೂ ಯಾಕೆ ತಂದೆ ಅಂತ ವಿಜಯ ಕೇಳ್ತಾರೆ. ನೀವು ಕೇಳಿಲ್ಲ ಅಂದರೂ ಪ್ರತಿದಿನ ನಾನು ನಿಮಗೆ ಹಾಲನ್ನ ತಂದು ಕೊಡ್ತೀನಿ, ನೀವು ಕುತ್ಕೊಳ್ಳಿ 5 ನಿಮಿಷ, ನಾನು ನಿಮ್ಮ ಕಾಲನ್ನ ಒತ್ಕೊಡ್ತೀನಿ ಅಂತ ಹೇಳ್ತಾರೆ. ಬಿಡು ನೀನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ವಿಜಯ ಹೇಳ್ತಾರೆ. ಆಗ ಸಾವಿತ್ರಿ ಏನಾಗಲ್ಲ ಅಮ್ಮೋರೆ, ನೀವು ಈ ಮನೆಗೋಸ್ಕರ ಕಷ್ಟಪಟ್ಟು ದುಡಿತೀರಾ, ನಿಮಗೂ ಅನ್ಸುತ್ತೆ, ಕುತ್ಕೊಳ್ಳಿ ಅಂತ ಹೇಳಿ ಅವ್ರು ಕಾಲು ಒತ್ತುತ್ತಾ ಇರ್ತಾರೆ. ಕೊನೆಗೂ ನನಗೆ ಅತ್ತೆ ಸೇವೆ ಮಾಡೋ ಭಾಗ್ಯ ಸಿಕ್ತು, ಅವ್ರಿಗೆ ನನ್ನ ಸರ್ವಸ್ವನು ಕೊಟ್ಟಿದ್ದೀನಿ, ಅವರು ನನ್ನ ಗಂಡ ಅಂದಮೇಲೆ ಇವರು ನನಗೆ ಅತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಕಾಲು ಒತ್ತುತ್ತಾ ಇರ್ತಾರೆ. ವಿಜಯಗೆ ಕೋಪ ಬರುತ್ತೆ. ಬಿಡು ಸಾವಿತ್ರಿ ಏನು ಮಾಡ್ತಿದ್ದೆ ನೀನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅಮ್ಮೋರೆ ನೀವು ಬೇಜಾರು ಮಾಡ್ಕೋಬೇಡಿ, ಈಗ ಹೋಗ್ತೀನಿ, ಪ್ರತಿದಿನ ಬಂದು ಹೀಗೆ ನಿಮ್ಮ ಕಾಲು ಹೊತ್ಕೊಡ್ತೀನಿ ಅಂತ ಹೇಳ್ತಾರೆ. ನೀನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ವಿಜಯ ಕೇಳ್ತಾರೆ. ಆಗ ಸಾವಿತ್ರಿ ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಇನ್ನು ಮುಂದೆ ನಿಮ್ಮನ್ನು ನಾನೇ ನೋಡ್ಕೋತೀನಿ, ನಾನಲ್ಲದೆ ಇನ್ಯಾರು ನೋಡ್ಕೊಳಕ್ಕಾಗುತ್ತೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿಜಯ್ಗೆ ಕೋಪ ಬರುತ್ತೆ. ಏನಾಗಿದೆ ಇವಳಿಗೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮ್ಯಾಡಿ ಹೇಳಿರೋ ಮಾತು ಅವ್ರಿಗೆ ನೆನಪಾಗುತ್ತೆ. ಮತ್ತೆ ಅವರು ಮ್ಯಾಡಿ ರೂಮ್ ಒಳಗಡೆ ಹೋಗ್ತಾರೆ. ಮ್ಯಾಡಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಮ್ಯಾಡಿ ನಿನಗೇನು ತಲೆ ಕೆಟ್ಟಿದ್ಯಾ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ಮಾಮ್ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಪ್ಲೀಸ್ ನೀನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ. ಮ್ಯಾಡಿಯ ಸಾವಿತ್ರಿಗೆ ನೀನು ಏನು ಮಾಡಿದೆ ಅಂತ ವಿಜಯ್ ಕೇಳ್ತಾರೆ. ಮ್ಯಾಡಿಗೆ ಗಾಬರಿ ಆಗುತ್ತೆ. ಯಾಕೆ ಮಾಮ್, ಅವಳು ಬಂದು ನಿನ್ನ ಹತ್ರ ಏನು ಹೇಳಿದ್ಲು ಅಂತ ಕೇಳ್ತಾರೆ. ಅವಳು ಏನು ಹೇಳ್ತಾಳೋ ಅನ್ನೋ ಭಯ ಅಲ್ವಾ ನಿನಗೆ, ಅವಳಿಗೆ ಏನು ಮಾಡಿದೆ ಹೇಳೋ ಅಂತ ವಿಜಯ್ ಕೇಳ್ತಾರೆ. ಮಾಮ್ ಅದೆಲ್ಲ ಇರಲಿ, ಅವಳು ಬಂದು ನಿನ್ನ ಹತ್ರ ಏನು ಹೇಳಿದ್ಲು ಅದನ್ನೇ ಹೇಳೋ ಅಂತ ಕೇಳ್ತಾರೆ. ನಾನು ನಿಮ್ಮ ಸೇವೆ ಮಾಡ್ತೀನಿ, ನಾನು ಇರೋದೇ ನಿಮ್ಮನ್ನು ನೋಡ್ಕೊಳಕ್ಕಲ್ವಾ ಅಂತ ದೊಡ್ಡ ಡ್ರಾಮನೇ ಕ್ರಿಯೇಟ್ ಮಾಡಿದ್ಲು ಮ್ಯಾಡಿ, ನೀನು ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಮಾಮ್ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ, ಮನುಷ್ಯ ಅಂದಮೇಲೆ ಎಂಜಾಯ್ ಮಾಡಲೇಬೇಕು, ಅದನ್ನು ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಕೂತ್ಕೋಬಾರ್ದು ಮಾಮ್, ಇದೆಲ್ಲ ನನಗೆ ಪಾರ್ಟ್ ಟೈಮ್ ಜಾಬ್ ಇದ್ದಾಗೆ, ನನ್ನ ಮೇನ್ ಟಾರ್ಗೆಟ್ ಏನಿದ್ರು ಆ ಶ್ರಾವಣಿ ಅಂತ ಹೇಳ್ತಾರೆ. ಮೇನ್ ಟಾರ್ಗೆಟ್ ಅವಳು ಅಂತ ಹೇಳ್ತಿದ್ಯಲ್ಲ, ಅವಳನ್ನ ಮುಟ್ಟಕ್ಕಾದ್ರೂ ಆಗುತ್ತಾ, ನೀನು ಅವಳ ಕಡೆ ಫೋಕಸ್ ಮಾಡೋದನ್ನು ಬಿಟ್ಟು ಈ ರೀತಿ ಬೀದಿ ನಾಯಿ ಥರ ಕಂಡು ಕಡೆ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಮಾಮ್ ಏನು ಹೇಳ್ತಿದ್ಯಾ, ನನ್ನನ್ನು ನಾಯಿ ಅಂತಿದ್ದೆ ನೀನು ಅಂತ ಮ್ಯಾಡಿ ಕೇಳ್ತಾರೆ. ಹೌದು, ಆ ಸುಬ್ಬು ಮತ್ತು ಶ್ರಾವಣಿ ಮದುವೆನ ಹೇಗಪ್ಪ ನಿಲ್ಲಿಸೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ,
ಮೊದಲು ಅದ್ರ ಕಡೆ ಫೋಕಸ್ ಮಾಡು. ಒಂದು ಸರಿ ಏನಾದರೂ ಅವರಿಬ್ಬರು ಮದುವೆ ಆಗೋಯ್ತು ಅಂದರೆ ನಮ್ಮ ಕತೆ ಮುಗಿಯುತ್ತೆ, ನಾವು ಮುಳುಗೋಗ್ತೀವಿ. ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡು ಮ್ಯಾಡಿ. ನಾನು ನಿನ್ನ ತಾಯಿ, ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಯಾವಾಗಲೂ ಆಸೆ ಪಡ್ತೀನಿ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ತಿದೆಯಲ್ಲ, ಇನ್ನು ಮುಂದೆ ಯಾವತ್ತೂ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮ್ಯಾಡಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸುಬ್ಬು ವೀರು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶ್ರಾವಣಿ ರೂಮ್ ಒಳಗಡೆ ಬರ್ತಾರೆ. ಆಗ ಸುಬ್ಬು ಮೇಡಮ್ ಅಂತ ಕರೀತಾರೆ. ಸುಬ್ಬು, ನಿನಗೆ ನೀರು ಕೊಡೋದನ್ನೇ ಮರ್ತುಬಿಟ್ಟೆ, ಹೋಗಿ ತೊಗೊಂಡು ಬರ್ತೀನಿ ನೀರು ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಸುಬ್ಬು ಡೋರ್ನ ಕ್ಲೋಸ್ ಮಾಡಿ ಶ್ರಾವಣಿನೇ ನೋಡ್ತಾ ಇರ್ತಾರೆ. ಸುಬ್ಬು, ಏನಾಯಿತು, ಯಾಕೆ ಡೋರ್ ಕ್ಲೋಸ್ ಮಾಡಿದೆ, ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಮೇಡಮ್, ನನ್ನ ತಾಳ್ಮೆನ ಪರೀಕ್ಷೆ ಮಾಡಿಬಿಡಿ ನೀವು ಅಂತ ಸುಬ್ಬು ಹೇಳ್ತಾರೆ. ಆಗ ಶ್ರಾವಣಿ, ನೀನೇ ನನ್ನ ನುಂಗೋ ಹಾಗೆ ನೋಡ್ತಿದ್ಯಾ, ಈಗ ನೋಡಿದ್ರೆ ತಾಳ್ಮೆ ಪರೀಕ್ಷೆ ಮಾಡಿಬಿಡಿ ಅಂತ ಹೇಳ್ತಿದ್ಯಲ್ಲ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ಮಾತು ಮರ್ಸಕ್ಕೆ ನೋಡಬೇಡಿ, ನೀವು ಏನು ನಿರ್ಧಾರ ತೊಗೊಂಡ್ರಿ ಹೇಳಿ ಅಂತ ಕೇಳ್ತಾರೆ. ಇಲ್ಲ ಸುಬ್ಬು, ನಾನು ಇನ್ನೂ ಏನು ನಿರ್ಧಾರ ತೊಗೊಂಡಿಲ್ಲ. ನಿಮ್ಮ ಮನೆಯವ್ರನ್ನ ನೋಡ್ದೆ, ಅವರೆಲ್ಲ ನನ್ನ ಎಷ್ಟು ಹಚ್ಕೊಂಡಿದ್ದಾರೆ, ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಈಗ ನಾನು ನಿಮ್ಮ ಸೊಸೆ ಅಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ವ ಸುಬ್ಬು ಅಂತ ಹೇಳ್ತಾರೆ. ಮೇಡಮ್, ನೀವು ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಆದರೆ ನನ್ನ ಬಗ್ಗೆ ಒಂದು ದಿನವೂ ನೀವು ಯೋಚನೆ ಮಾಡಿಲ್ಲ ಅಲ್ವಾ ಮೇಡಮ್. ನನಗೂ ಒಂದು ಮನಸ್ಸಿದೆ, ಹೃದಯ ಇದೆ, ಅದಕ್ಕೂ ನೋವಾಗುತ್ತೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ಮೊದಲು ಈ ಸತ್ಯನ ಯಜಮಾನ್ರಿಗೆ ಹೇಳಿ, ಆಮೇಲೆ ನಿಮ್ಮಿಂದ ನನಗೆ ಮುಕ್ತಿ ಸಿಗುತ್ತೆ. ಮತ್ತು ನೀವು ಯಾವ ಹುಡುಗನ್ನ ಪ್ರೀತಿ ಮಾಡ್ತಾಯಿದ್ದೀರಾ ಅಂತ ನನಗೆ ಹೇಳಿ, ಅವನು ಎಲ್ಲಿದ್ದಾನೆ ಅಂತ ಹೇಳಿ, ಅವನನ್ನು ಹುಡುಕಿ ನಾನು ಕರ್ಕೊಂಡು ಬರ್ತೀನಿ, ಯಜಮಾನ್ರ ಹತ್ರ ಮಾತಾಡಿ ನಿಮ್ಮ ಮದುವೆ ಮಾಡಿಸ್ತೀನಿ. ಆಗ ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತೆ, ನನಗೂ ಮುಕ್ತಿ ಸಿಗುತ್ತೆ. ನನಗೂ ಸಾಕಾಗಿ ಹೋಗಿದೆ ಮೇಡಮ್ ಇದೆಲ್ಲ, ನಿಮಗೆ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೂ ಬೀಳ್ತೀನಿ, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸುಬ್ಬು ಶ್ರಾವಣಿ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ಶ್ರಾವಣಿಗೆ ಬೇಜಾರಾಗುತ್ತೆ. ಸುಬ್ಬು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಮತ್ತು ನಾನು ಏನು ಮಾಡಲಿ ಮೇಡಮ್, ಇದನ್ನು ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನಗೆ. ಯಜಮಾನರು ನನ್ನನ್ನು ಇವತ್ತು ತಪ್ಪಿಕೊಂಡು ನೀನು ನಮ್ಮ ಮನೆ ಅಳಿಯ ಅಂತ ಹೇಳಿದ್ರು. ಆಗ ನನಗೆ ಎಷ್ಟು ಹಿಂಸೆ ಆಯಿತು ಗೊತ್ತಾ. ನಾನು ಅವ್ರ ಜೊತೆ ನಿಂತ್ಕೊಂಡು ಅವರಿಗೆ ದ್ರೋಹ ಮಾಡ್ತಾಯಿದ್ದೀನಿ, ಅವ್ರ ಬೆನ್ನಿಗೆ ಚೂರಿ ಆಗ್ತಾಯಿದ್ದೀನಿ. ನನಗೆ ಇದೆಲ್ಲ ಸಹಿಸೋಕ್ಕಾಗ್ತಿಲ್ಲ ಮೇಡಮ್, ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮೊದಲೆಲ್ಲ ಯಜಮಾನರು ನಿಮ್ಮ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಆಗ ನೀವು ಒಂದು ಸರಿ ಯಜಮಾನರು ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಾಯಿದ್ರಿ. ನಾನು ದೇವ್ರ ಹತ್ರ ಎಷ್ಟೋ ಸರಿ ಬೇಡ್ಕೊಂಡಿದ್ದೀನಿ ಯಜಮಾನರು ಮೇಡಮ್ ಹತ್ರ ಮಾತಾಡಲಿ ಅಂತ. ಆಗ ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಗೊತ್ತಾ, ಮೇಡಮ್ಗೆ ಎಷ್ಟು ನೋವಾಗ್ತಿರಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಯಜಮಾನರು ನನ್ನ ಜೊತೆ ಮಾತು ಬಿಟ್ರಲ್ಲ, ಆಗ ನೋವೇನು ಅನ್ನೋದು ನನಗೆ ಅರ್ಥ ಆಯಿತು. ಈಗ ಯಜಮಾನರು ನನ್ನ ಜೊತೆ ಮಾತಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತು ನೀವೇನಾದರೂ ಎಡವಟ್ಟು ಮಾಡಿದ್ರೆ ಅವರು ನನ್ನ ಜೊತೆ ಮಾತಾಡೋದಿರಲಿ, ನನ್ನ ಮುಖನೂ ನೋಡೋದಿಲ್ಲ ಮೇಡಮ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಜಮಾನ್ರಿಗೆ ಇರೋ ಸತ್ಯನ ಹೇಳಿಬಿಡಿ. ಮತ್ತೆ ಏನಾದರೂ ನಾನು ಯಜಮಾನ್ರಿಂದ ದೂರ ಆದರೆ ನಾನು ಬದುಕಿದ್ದು ಸತ್ತ ಹಾಗೆ. ನನ್ನ ಜೀವನ ಯಜಮಾನ್ರಿಗೋಸ್ಕರ ಮುಡುಪಾಗಿಟ್ಟಿದ್ದೀನಿ ಮೇಡಮ್, ಅದು ನಿಮ್ಮಿಂದ ಹಾಳಾಗೋದು ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸುಬ್ಬು ಹಾಗೆ ನೆಲದಲ್ಲಿ ಕೂತ್ಕೋತಾರೆ, ಅಳ್ತಾ ಇರ್ತಾರೆ. ಶ್ರಾವಣಿಗೆ ಬೇಜಾರಾಗುತ್ತೆ. ಸುಬ್ಬು, ನೀನು ಈ ರೀತಿ ಅಳ್ಬೇಡ, ನೀನು ಅಳೋದನ್ನು ನೋಡ್ತಾ ಇದ್ರೆ ನನಗೆ ಸಂಕಟ ಆಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವ್ರ ಕಣ್ಣೀರನ್ನ ಒರೆಸ್ತಾರೆ. ಸುಬ್ಬು, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಪ್ರೀತಿ ಮಾಡಿರೋ ಹುಡುಗ ನೀನೇ ಕಣೋ, ನನ್ನ ಪ್ರೀತಿ ನನಗೆ ಸಿಕ್ಕಿದೆ, ನಿನ್ನನ್ನು ಉಳಿಸ್ಕೋಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನೀನು ನನ್ನಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ಈಗ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ, ಸುಬ್ಬು, ನನ್ನಿಂದ ತಪ್ಪಾಗಿದೆ, ತುಂಬಾ ದೊಡ್ಡ ತಪ್ಪಾಗಿದೆ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಬಳಸ್ಕೊಂಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸುಬ್ಬು, ನೀನು ಈ ರೀತಿ ಹೇಳ್ಬೇಡ ಅಂತ ಹೇಳ್ತಾರೆ. ಸುಬ್ಬು ಏನು ಮಾತಾಡದೆ ಕಣ್ಣೀರಾಗ್ತಾ ಇರ್ತಾರೆ. ಸುಬ್ಬುನ ನೋಡಿ ಶ್ರಾವಣಿಗೆ ಬೇಜಾರಾಗುತ್ತೆ. ಮತ್ತು ಬೆಳಗಾಗುತ್ತೆ. ಸುರೇಂದ್ರ ಹಾಗೆ ವೀರೇಂದ್ರ ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ಲಲಿತಾದೇವಿ ಬರ್ತಾರೆ. ವೀರೇಂದ್ರ, ಸುರೇಂದ್ರ, ಅಕ್ಕಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾರೆ. ಯಾಕತ್ತೇವ್ರೆ ಅಂತ ವೀರು ಕೇಳ್ತಾರೆ. ನನಗೆ ನಿನ್ನೆ ರಾತ್ರಿಯಿಂದ ಕೆಟ್ಟ ಕನಸು ಬೀಳ್ತಾ ಇದೆ, ಮನಸ್ಸಿಗೆ ಏನೋ ಒಂಥರ ಸಂಕಟ. ಈ ಹಿಂದೆ ಕೂಡ ನನಗೆ ಹೀಗೆ ಆಗಿತ್ತು. ಆಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದೆ, ಎಲ್ಲ ಸರಿ ಹೋಯಿತು. ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದೇನಾದರೂ ಇದ್ದರೆ ನನಗೆ ಈ ಥರ ಕನಸು ಬೀಳುತ್ತೆ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ನಾನು ಯಾರ ಹತ್ರ ಆದರೂ ವಿಚಾರಿಸಿ ಹೇಳ್ತೀನಿ ಅಮ್ಮ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ವಂದನ ಅಲ್ಲಿಗೆ ಬರ್ತಾರೆ. ರೀ, ಅದೆಲ್ಲ ಏನೂ ಬೇಡ, ಇಲ್ಲೇ ಪಕ್ಕದಲ್ಲಿ ರಾಮಾಪುರ ಅನ್ನೋ ಒಂದು ಹಳ್ಳಿ ಇದೆ, ಅಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆಯಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿರೋರು ಯಾರೋ ಹೇಳಿದ್ರು, ನಾನು ವಿಡಿಯೋಗಳಲ್ಲೂ ಕೂಡ ನೋಡಿದ್ದೀನಿ. ಅಲ್ಲಿ ಒಂದು ಶಕ್ತಿಪೀಠ ಇದೆಯಂತೆ, ಅಲ್ಲೋಗಿ ನಾವೇನಾದರೂ ಕೇಳಿಕೊಂಡ್ರೆ ನಮ್ಮ ಜೀವನದಲ್ಲಿರೋ ಕಷ್ಟ ಎಲ್ಲ ದೂರ ಆಗಿ ನಮಗೆ ಒಳ್ಳೆಯದಾಗುತ್ತಂತೆ ಅಂತ ಹೇಳ್ತಾರೆ. ಆಗ ವೀರು, ಏನೋ ಹತ್ತಿರದಲ್ಲಿ ಶಕ್ತಿಪೀಠ ಇದೆಯಾ, ಎಲ್ಲೋ ಅಂತ ಕೇಳ್ತಾರೆ. ಅಣ್ಣ, ಹತ್ರ ಏನಿಲ್ಲ, ಸ್ವಲ್ಪ ದೂರನೇ ಇದೆ, ರಾಮಾಪುರ ಅಂತ ಊರಿದೆ, ಅಲ್ಲಿ ಒಂದು ಶಕ್ತಿಪೀಠ ಇದೆ ಅಂತ ನನಗೆ ಗೊತ್ತಿದೆ ಅಣ್ಣ ಅಂತ ಸುರೇಂದ್ರ ಅವ್ರು ಹೇಳ್ತಾರೆ. ಹಾಗಾದರೆ ಅಲ್ಲಿಗೆ ಹೋಗಿ ಬರೋಣ ಅಂತ ವೀರು ಹೇಳ್ತಾರೆ. ಲಲಿತಾದೇವಿ ಸರಿ ಅಂತ ಹೇಳ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.